ಇಡೀ ದೇಶಾದ್ಯಂತ ಕಳೆದ 10 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ. ಅದರ ಪುಣ್ಯದ ಫಲ ಇವತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ನಮ್ಮ ಬೈಂದೂರಿನಲ್ಲೂ ಕೂಡ ಅಭಿವೃದ್ಧಿ ಕಾರ್ಯ ಮಾಡುವಂಥ ಪ್ರಯತ್ನ ಆಗಿದೆ. ಇವತ್ತು ಸಾಕಷ್ಟು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ 67-68 ವರ್ಷ ಕಾಂಗ್ರೆಸ್ಸಿನ ಆಡಳಿತ ಈ ನಾಡಿಗೆ ಕೊಟ್ಟರೂ ಕೂಡ ಅದು ಕೇವಲ 10 ವರ್ಷಗಳಲ್ಲಿ ಸನ್ಮಾನಿತ ನರೇಂದ್ರ ಮೋದಿಜಿಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿದೆ ಅದು ಕಂಪ್ಯಾರಿಸನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಷ್ಟು ವರ್ಷ ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರಿಗೆ ಒಂದು ಸಿಹಿ ನೀರನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಹಿಂದಿನ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಆಗಿದ್ದಿಲ್ಲ. ಆದರೆ ಇವತ್ತು ಮೋದಿಜಿಯವರು ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 40-60 ರೇಷಿಯೋದಲ್ಲಿ ಹಣವನ್ನು ತಂದು ಇವತ್ತು 800 ಕೋಟಿ ವೆಚ್ಚನ ಮಾಡಿ ಸುಮಾರು 80 ವಸತಿ ಪ್ರದೇಶಗಳಿಗೆ ಇವತ್ತು ನೀರನ್ನು ಕೊಡಬೇಕು ಅಂತೇಳಿ ಪ್ರತಿ ಮನೆಗೂ ಕೂಡ ನೀರನ್ನು ಕೊಡಲಿಕ್ಕೆ ಬೇಕು ಎಲ್ಲ ರೀತಿಯಂಥ ವ್ಯವಸ್ಥೆಗಳು ಆಗ್ತಾ ಇದೆ. ರಸ್ತೆ, ಚರಂಡಿ, ದೀಪ, ಆಸ್ಪತ್ರೆ ಅಪ್ಗ್ರೇಡ್ ಮಾಡಲಿಕ್ಕೆ ಈ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಸಂಘಟನೆ ಹಿರಿಯರಂತ ದೀನ್ ದಯಾಳ್ಜಿ ಜನಸಂಘ ಕಾಲದ ಅಧ್ಯಕ್ಷರಾಗಿದ್ದರು. ಅವರ ಒಂದು ಅಪೇಕ್ಷೆ ಇತ್ತು, ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ಅಂತ್ಯೋದಯ ಅಂತ ಅವ್ರು ಹೇಳ್ತಾ ಇದ್ರು. ಆ ವ್ಯಕ್ತಿಗೆ ಎಲ್ಲ ರೀತಿಯಂತ ಅವ್ರಿಗೆ ಸಿಗ್ಬೇಕಂತ ಸೂರು, ನೀರು, ಶಿಕ್ಷಣ, ಆರೋಗ್ಯ ಸಿಗಬೇಕು ಅಂತ ಸಂಕಲ್ಪ ಮಾಡಿದರು. ಆ ದಿಕ್ಕಲ್ಲಿ ಗೌರವಂತ ಪ್ರಧಾನಮಂತ್ರಿಗಳು ಇವತ್ತು ಸಂಕಲ್ಪವನ್ನು ಮಾಡಿ ಈ ದೇಶ ಕಟ್ಟುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ನಮ್ಮ ಬೈಂದೂರು ಲೋಕಸಭಾ ಕ್ಷೇತ್ರ ಯಾವತ್ತೂ ಕೂಡ ಸ್ವಾರ್ಥಕ್ಕೆ ಯೋಚನೆ ಮಾಡಿದೆ. ರಾಷ್ಟ್ರದ ಹಿತವನ್ನು ಕಣ್ಮುಂದಿಟ್ಕೊಂಡು ಚಿಂತನೆ ಮಾಡುವಂಥ ಮತದಾರರು ನಾವೆಲ್ಲಾದರೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂದರೆ ಅದು ನಮ್ಮ ಕರಾವಳಿ ಪ್ರದೇಶ, ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಇಲ್ಲಿದ್ದಾರೆ. ನಾನು ಈ ಸತಿ ಸಂಕಲ್ಪ ಮಾಡಿದ್ದೀನಿ ದೇವ್ರ ಮುಂದೆ, ಈ ಬಾರಿ 1 ಲಕ್ಷಕ್ಕಿಂತ ಹೆಚ್ಚಿನ ಮತದ ಅಂತರವನ್ನು ನಮ್ಮ ಬೈಂದೂರು ಕ್ಷೇತ್ರ ಆಶೀರ್ವಾದನೆ ಮಾಡಿದ್ರೆ ಗೌರವಂತ ಪ್ರಧಾನಮಂತ್ರಿಗಳನ್ನು ನಮ್ಮ ರಾಷ್ಟ್ರದ ನಾಯಕರುಗಳಿಗೆ ವಿನಂತಿಯನ್ನು ಮಾಡಿಕೊಂಡು, ಸಂಘಟನೆ ಹಿರಿಯರಿಗೆ ವಿನಂತಿಯನ್ನು ಮಾಡಿಕೊಂಡು ಕೊಲ್ಲೂರು ಮೂಕಾಂಬಿಕೆಯ ಒಂದು ದರ್ಶನವಾದಂಗೆ ಆಗುತ್ತೆ. ಒಂದ್ಸತಿ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಕರ್ಕೊಂಡ್ಬರ್ಬೇಕಂತ ಒಂದು ದಿನದ ಆಸೆ ಇದೆ. ಅದು ಕೂಡ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರನ್ನು ನಾನು ಕೇಳ್ಕೊತೀನಿ.